Hello everyone, welcome to Shantamarga. So, ನಾನು ನಿಮ್ಮ ಭರತ್ UPSC CAPF ಅಲ್ಲಿ ಆಲ್ ಇಂಡಿಯಾ ರ್ಯಾಂಕ್ 208 ಪಡೆದಿದ್ದೀನಿ. ಅದ್ರ ಜೊತೆಗೆ ಹಲವಾರು ಸೆಂಟ್ರಲ್ ಗವರ್ಮೆಂಟ್ ಎಕ್ಸಾಮ್ಸ್ ನ ಕ್ಲಿಯರ್ ಮಾಡಿದ್ದೀನಿ. ಓಕೆ, ಇದಕ್ಕೆಲ್ಲ ಮುಖ್ಯ ಪಾತ್ರ ವಹಿಸಿದ್ ಯಾವ್ದಪ್ಪ ಅಂತ ಅಂದ್ರೆ ಅದು ಮೆಂಟಲ್ ಎಬಿಲಿಟಿ. ಸೊ ಈ ಒಂದು ಮೆಂಟಲ್ ಎಬಿಲಿಟಿ ಕ್ರಾಶ್ ಕೋರ್ಸ್ ಅಲ್ಲಿ ಮೊದಲನೇ ಕ್ಲಾಸ್ ನ ಶುರು ಮಾಡೋಕ್ಕಿಂತ ಮುಂಚೆ ನಾವ್ ಏನ್ ಮಾಡ್ಬೇಕು, ಸಿಲೆಬಸ್ ನ ಓದ್ಬೇಕು. ಓಕೆ, ಮೆಂಟಲ್ ಎಬಿಲಿಟಿಯಲ್ಲಿ ಸಿಲೆಬಸ್ ಏನೇನಿರುತ್ತೆ. ಸೊ ನಾನು PYQs ನ ನೋಡಿ ಸೆಂಟ್ರಲ್ ಗವರ್ಮೆಂಟ್ ಕರ್ನಾಟಕದ KEA ಎಕ್ಸಾಮ್, KPSC ಎಕ್ಸಾಮ್ಸ್, ಮತ್ತೆ KAS ಎಕ್ಸಾಮ್ ಆಗಿರ್ಬೋದು, PC ಎಕ್ಸಾಮ್ ಆಗಿರ್ಬೋದು, PSI ಎಕ್ಸಾಮ್ ಆಗಿರ್ಬೋದು, ಇದೆಲ್ಲ ಎಕ್ಸಾಮ್ಸ್ ನ PYQs ನ ನೋಡಿ ಕೆಲವೊಂದು ಸೆಕ್ಷನ್ಸ್ ಮಾಡ್ಕೊಂಡಿದ್ದೀನಿ. ಈ ಸೆಕ್ಷನ್ ಅಲ್ಲಿ ಇಂಪಾರ್ಟೆಂಟ್ ಮಾರ್ಕ್ಸ್ ಬಂದೇ ಬರುತ್ತೆ ಅಂತ. ಓಕೆ, ಆ ರೀತಿಯ ಮೇಲೆ ನಾನು ಆರ್ಡರ್ ನ ಪ್ರಿಪೇರ್ ಮಾಡಿದ್ದೀನಿ. ಫಸ್ಟ್ ಏನ್ ಓದ್ಬೇಕು, ಸೊ ನಿಮ್ಗೆ ಅರ್ಥ ಆಗೋದಕ್ಕೆ ಒಂದು ಚಾಪ್ಟರ್ ಆದ್ಮೇಲೆ ಇನ್ನೊಂದು ಚಾಪ್ಟರ್, ಒಂದು ಟಾಪಿಕ್ ಇಂದ ಇನ್ನೊಂದು ಟಾಪಿಕ್ಗೆ ನೀವು ಅಪ್ಗ್ರೇಡ್ ಆಗ್ತಾ ಇರ್ತೀರ. ಸೊ ಹಾಗಾಗಿ ಯಾವ ಚಾಪ್ಟರ್ ನ ಮೊದಲು ಓದ್ಬೇಕು, ಯಾವ ಚಾಪ್ಟರ್ ನ ನಂತರ ಓದ್ಬೇಕು, ಇದರ ಬೇಸಿಸ್ ಮೇಲೆ ನಾನು ಒಂದು ಆರ್ಡರ್ ನ ಮಾಡಿದ್ದೀನಿ. ಆ ಒಂದು ಆರ್ಡರ್ ನ ಪ್ರಕಾರ ಸಿಲೆಬಸ್ ನ ಡಿಕೋಡ್ ಮಾಡಿದ್ದೀನಿ. ಸೊ ಈ ಸಿಲೆಬಸ್ ನ ಡಿಕೋಡ್ ಮಾಡಿರೋದ್ರಲ್ಲಿ ಮೊದಲನೇದಾಗಿ ಸಿಲೆಬಸ್ ಅಲ್ಲಿ ಮೆಂಟಲ್ ಎಬಿಲಿಟಿಯಲ್ಲಿ 2 ಸೆಕ್ಷನ್ ಇರುತ್ತೆ. ಒಂದು ಮ್ಯಾಥ್ಸ್ ಪ್ರಾಬ್ಲಮ್ಸ್ ಕೊಡ್ತಾರೆ, ಅಥವಾ ಇದನ್ನ ನಾವು ಕ್ವಾಂಟ್ ಅಂತೀವಿ. ಮತ್ತೊಂದು ಸೆಕ್ಷನ್ ಅಲ್ಲಿ ನಿಮ್ಗೆ ರೀಸನಿಂಗ್ ಬರುತ್ತೆ. ಓಕೆ, ಸೊ 2 ಸೆಕ್ಷನ್ ಇಂದ ನಿಮ್ಗೆ ಕ್ವೆಶನ್ಸ್ ಬರ್ತವೆ. ಸೊ ಮ್ಯಾಥ್ಸ್ ಅಲ್ಲಿ ಮೊದಲನೇದಾಗಿ ನೀವೇನು ಓದ್ಬೇಕು, ಮೊದಲನೇದಾಗಿ ನಂಬರ್ ಸಿಸ್ಟಮ್. ಸಿಲೆಬಸ್ ಇಂದ ಹೋಗೋಕ್ಕಿಂತ ಮುಂಚೆ ನಿನ್ನೆ ಒಂದು ಹೋಮ್ವರ್ಕ್ ಕೊಟ್ಟಿದೆ. ಹಲವಾರು ಜನ ಹೋಮ್ವರ್ಕ್ಸ್ ನ ಕಳಿಸಿದ್ದೀರಾ. ಸೊ ನಾವು ನಿಮ್ಗೆ ಕಾಲ್ ಬ್ಯಾಕ್ ಕೂಡ ಮಾಡಿದೀವಿ. ಯಾವ ರೀತಿಯಾದಂತಹ ಡೌಟ್ಸ್ ಏನಾದ್ರು ಇತ್ತು ಅಂದ್ರೆ ಯು ಕ್ಯಾನ್ ಆಸ್ಕ್ ಅಸ್, ನೀವು ನಮ್ಮನ್ನ ಕೇಳ್ಬೋದು. ಓಕೆ, ಸೊ ಇವಾಗ ಸಿಲೆಬಸ್ ನ ಡಿಕೋಡ್ ಮಾಡೋಣ. ಮ್ಯಾಥ್ಸ್ ಪಾರ್ಟ್ ಅಲ್ಲಿ ಮೊದಲನೇದಾಗಿ ನಂಬರ್ ಸಿಸ್ಟಮ್ ಬರುತ್ತೆ. ಸರ್, ಯಾವ್ದಾದ್ರು ಒಂದು ಲ್ಯಾಂಗ್ವೇಜ್, ಫಾರ್ ಎಕ್ಸಾಂಪಲ್ ಕನ್ನಡನ ತಗೊಳ್ಳಿ. ಕನ್ನಡ ಕಲಿಬೇಕಂದ್ರೆ ಮೊದಲು ಏನ್ ಕಲಿತೀರಾ? ಈ ಕಲಿತೀರಾ. ಇಂಗ್ಲಿಷ್ ಕಲಿಬೇಕಂದ್ರೆ ಇಂಗ್ಲಿಷ್ ಅಲ್ಲಿ ಫಸ್ಟ್ ನೌನ್ಸ್ ಅಂದ್ರೆ ಏನು ಅಂತ ಹೇಳ್ಕೊಡ್ತಾರಾ? ಇಲ್ಲ, ಫಸ್ಟ್ ಲೆಟರ್ಸ್ ಹೇಳ್ಕೊಡ್ತಾರೆ, ABCD ಅಂತ. ಅದೇ ರೀತಿ ಮೆಂಟಲ್ ಎಬಿಲಿಟಿಯಲ್ಲಿ ನೀವು ಮೆಂಟಲ್ ಎಬಿಲಿಟಿ ಒಳಗೆ ಹೋಗೋಕ್ಕಿಂತ ಮುಂಚೆ ನಿಮ್ಗೆ ಗೊತ್ತಿರ್ಬೇಕಾಗಿರೋದು ನಂಬರ್ಸ್. 1 2 3 4 5 6 7 8 9 10. ಬರೀ ಇಷ್ಟು ಸುಲಭ ಅಲ್ಲ. ನಿಮ್ಗೆ ಸ್ಕ್ವೇರ್ಸ್ ಗೊತ್ತಿರ್ಬೇಕು, ಕ್ಯೂಬ್ಸ್ ಗೊತ್ತಿರ್ಬೇಕು, ಮತ್ತೆ ಟೇಬಲ್ಸ್ ಗೊತ್ತಿರ್ಬೇಕು. ಸೊ ಇದನ್ನೆಲ್ಲ ನಾನು ನಿನ್ನೆ ಒಂದು ಹೋಮ್ವರ್ಕ್ ನ ರೂಪದಲ್ಲಿ ಕೊಟ್ಟಿದ್ದೆ. ಓಕೆ, ಹಲವಾರು ಜನ ಕಲಿತಾ ಇದ್ದೀರಾ, ಗುಡ್, ತುಂಬಾ ಖುಷಿ ಆಗುತ್ತೆ ನಿಮ್ಮ ಒಂದು ಎಫರ್ಟ್ಸ್ ನ ನೋಡಿ. ಓಕೆ, ಸೊ ಇದನ್ನ ಕಂಟಿನ್ಯೂ ಮಾಡಿ. ನೀವು ನಂಬರ್ ಸಿಸ್ಟಮ್ ಮೆಂಟಲ್ ಎಬಿಲಿಟಿಯಲ್ಲಿ ನಂಬರ್ಸ್ ಜೊತೆ ಆಟ ಆಡ್ತಾ ಇರ್ತೀರ. ಓಕೆ, ನಂಬರ್ಸ್ ಜೊತೆ ಆಟ ಆಡ್ತಾ ಇರ್ತೀರ. ಸರ್, ನೀವು ಏನೇ ಮಾಡಿದ್ರು ನನ್ನ ಒಂದು ಪಾಲಿಸಿ ಇದೆ, ಡೂ ವಾಟ್ ಯು ಲವ್, ಲವ್ ವಾಟ್ ಯು ಡೂ ಅಂತ. ನೀವೇನ್ ಮಾಡ್ತಾ ಇದ್ದೀರಾ ಅದನ್ನ ಪ್ರೀತಿಸಿ ಮಾಡ್ಬೇಕು. ಏನ್ ಮಾಡ್ತಾ ಇದ್ದೀರಾ ಅದನ್ನೇ ಪ್ರೀತಿಸಿ ಮಾಡ್ಬೇಕು. ಓಕೆ, ಡೂ ವಾಟ್ ಯು ಲವ್, ಲವ್ ವಾಟ್ ಯು ಡೂ. ನಿಮ್ಗೆ ಏನ್ ಇಷ್ಟ ಅದನ್ನೇ ಮಾಡ್ಬೇಕು. ನಿಮ್ಗೆ ಮಾಡ್ತಾ ಇರೋದನ್ನ ಇಷ್ಟದಿಂದ ಮಾಡ್ಬೇಕು. ಸೊ ಇದು ಒಂದು ಸಿಂಪಲ್ ಸಿದ್ಧಾಂತ. ಸೊ ಮೆಂಟಲ್ ಎಬಿಲಿಟಿ ಕಲಿಬೇಕಾದ್ರೆ ಅಯ್ಯೋ ತಲೆ ನೋವ್ತಿದೆ, ಯಾರಪ್ಪ ಕಲಿತಾರೆ, ಹೆಂಗಪ್ಪ ಇದು, ಈ ತರ ಎಲ್ಲ ಮೈಂಡ್ ಸೆಟ್ ಇಟ್ಕೋಬಾರ್ದು. ಸೊ ಯು ಹ್ಯಾವ್ ಟು ಎಂಜಾಯ್ ನಂಬರ್ಸ್. ನೀವು ನಂಬರ್ಸ್ ನ ಎಂಜಾಯ್ ಮಾಡ್ಬೇಕು, ಎಂಜಾಯ್ ಮಾಡ್ಕೊಂಡು ಮಾಡ್ಬೇಕು. ಓಕೆ, ನಾನು ಆಲ್ರೆಡಿ ಹೇಳಿದೆ 16 4s ಅಂತ ಕೇಳಿದ್ರೆ 64 ಅಂತ ಯಾರು ಬೇಕಾದ್ರೂ ಹೇಳ್ತಾರೆ. ಆದ್ರೆ ನೀವು 64 ನ ನೋಡಿದ ತಕ್ಷಣ 16 × 4 ಅಂತ ಕಲಿಬೇಕು, ಗೊತ್ತಿರ್ಬೇಕು ನಿಮ್ಗೆ. ಓಕೆ, ಯಾವಾಗ ಸಾಧ್ಯ? ಟೇಬಲ್ಸ್ 1 ರಿಂದ 20 ಮಗ್ಗಿ 5ನೇ ಕ್ಲಾಸ್ ಹುಡುಗ ಕಲಿತಾನೆ, ನಮಗ್ ಕಲಿಯಕ್ಕಾಗಲ್ವಾ? ಖಂಡಿತವಾಗ್ಲೂ ಕಲಿಬಹುದು. ನಿಮ್ಮಿಂದ ಬೇಕಾಗಿರುವಂತದ್ದು ಏನು? ಮನ್ಸ್ ಮಾಡ್ಬೇಕಷ್ಟೇ. ನೀವು ಮನ್ಸ್ ಮಾಡಿದ್ರೆ ಎಲ್ಲ ಕೂಡ ಸಾಧ್ಯ. ಓಕೆ, ಸೊ ಮೊದಲನೇದಾಗಿ ನಂಬರ್ ಸಿಸ್ಟಮ್ ವೆರಿ 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 ಇಂಪಾರ್ಟೆಂಟ್ ಟಾಪಿಕ್. ನಂಬರ್ ಸಿಸ್ಟಮ್ ಇಂದ PC ಇಂದ DC ವರೆಗೂ ಯಾವುದೇ ಎಕ್ಸಾಮ್ ತಗೊಳ್ಳಿ, ನಂಬರ್ ಸಿಸ್ಟಮ್ ಅಲ್ಲಿ ಕ್ವೆಶನ್ಸ್ ಇರ್ಲೇಬೇಕು. ಓಕೆ, ಈ ನಂಬರ್ ಸಿಸ್ಟಮ್ ಅಲ್ಲಿ LCM HCF ಬರುತ್ತೆ. LCM ಮತ್ತೆ HCF ಯಾವ ರೀತಿಯಾದಂತಹ ಕ್ವೆಶನ್ಸ್ ನ ಕೇಳ್ತಾರೆ? ಇವಾಗ ಒಂದು ಟ್ರಾಫಿಕ್ ಸಿಗ್ನಲ್ ಇರುತ್ತೆ. ಒಂದು ಟ್ರಾಫಿಕ್ ಸಿಗ್ನಲ್ ಕೆಂಪು ಬಣ್ಣಕ್ಕೆ ಬೀಳ್ಬೇಕಾದ್ರೆ 5 ಸೆಕೆಂಡ್ ಆಯ್ತು, ಇನ್ನೊಂದು ಕೆಂಪು ಬಣ್ಣಕ್ಕೆ ಬೀಳ್ಬೇಕಂದ್ರೆ 12 ಸೆಕೆಂಡು, ಇನ್ನೊಂದು ಕೆಂಪು ಬಣ್ಣಕ್ಕೆ ಬೀಳ್ಬೇಕಂದ್ರೆ 15 ಸೆಕೆಂಡು. ಸೊ ಇವಾಗ ಈ ರೀತಿ ಇದ್ದಾಗ ಇವಾಗ ಒಟ್ಟಿಗೆ ಆನ್ ಆದ್ರೆ ನೆಕ್ಸ್ಟ್ ಎಷ್ಟು ನಿಮಿಷಗಳ ನಂತರ ಅಥವಾ ಎಷ್ಟು ಗಂಟೆಗಳ ನಂತರ
ಆ ಮೂರು ಒಟ್ಟಿಗೆ ಆನ್ ಆಗುತ್ತೆ ಅಂತ ಈ ತರ ಕ್ವೆಶನ್ ನ ಕೇಳ್ತಾರೆ. ಓಕೆ, ಅಥವಾ ನನ್ನ ಹತ್ರ ಮೂರು ಕೋಲುಗಳಿವೆ, ಒಂದು 1 ಮೀಟರ್, ಇನ್ನೊಂದು 3 ಮೀಟರ್, ಇನ್ನೊಂದು 5 ಮೀಟರ್ಸ್. ಇದನ್ನ ಬಳಸ್ಕೊಂಡು 1, 3, 5 ಮೀಟರ್ಸ್ ನ ಬಳಸ್ಕೊಂಡು ಎಷ್ಟು ಉದ್ದದ ಅಳತೆನ ನಾನು ಕಂಡುಹಿಡಿಬಹುದು. ಈ ತರದ ಕ್ವೆಶನ್ಸ್ ನ ಕೇಳ್ತಾರೆ LCM HCF ಅಲ್ಲಿ. ಈಸಿ ಇರುತ್ತೆ, ಕಾನ್ಸೆಪ್ಟ್ ನ ತಿಳಿಸೋಣ, ಈಸಿಯಾಗಿ ಅರ್ಥ ಮಾಡಿಸೋಣ. ಓಕೆ, ನೆಕ್ಸ್ಟ್ ನಂಬರ್ ಸಿಸ್ಟಮ್ ಆದ್ಮೇಲೆ ಸಿಂಪ್ಲಿಫಿಕೇಶನ್ ಇರುತ್ತೆ. ಸರ್ ನಂಬರ್ ಕಲ್ತ್ವಿ, ನಂಬರ್ನ ಕಲ್ತ್ವಿ, ನಂಬರ್ ಆದ್ಮೇಲೆ ಸಿಂಪ್ಲಿಫಿಕೇಶನ್ ಬರುತ್ತೆ. ಅಡಿಷನ್ ಕೊಡ್ತಾರೆ, ಮಲ್ಟಿಪ್ಲಿಕೇಶನ್ ಕೊಡ್ತಾರೆ, ಡಿವಿಷನ್ ಕೊಡ್ತಾರೆ, ಬ್ರಾಕೆಟ್ ಇರುತ್ತೆ. ಯಾವ್ದನ್ನ ಫಸ್ಟ್ ಮಾಡ್ಬೇಕು ಸರ್? ಮಲ್ಟಿಪ್ಲಿಕೇಶನ್ ಮಾಡ್ಬೇಕಾ, ಡಿವಿಷನ್ ಮಾಡ್ಬೇಕಾ? ಡಿವಿಷನ್ ನ ಮಾಡ್ಬೇಕಾ, ಅಡಿಷನ್ ನ ಮಾಡ್ಬೇಕಾ, ಸಬ್ಟ್ರಾಕ್ಷನ್ ನ ಮಾಡ್ಬೇಕಾ, ಮಲ್ಟಿಪ್ಲಿಕೇಶನ್ ನ ಮಾಡ್ಬೇಕಾ? ಇದಕ್ಕೆ ನಾವು ಸಿಂಪಲ್ ಆಗಿ ವಾರ್ಡ್ ಮಾಸ್ ರೂಲ್ ಅಂತ ಕೊಡ್ತೀವಿ. ಓಕೆ, ಇದೆಲ್ಲ ತುಂಬಾ ಸುಲಭ. ಫಸ್ಟ್ ಟೈಮ್ ಕೇಳ್ತಾ ಇರೋರು ಏನು ಭಯ ಪಡಬೇಡಿ, ಇದೆಲ್ಲ ಏನು ತುಂಬಾ ಟೆಕ್ನಿಕಲ್ ನಾಲೆಡ್ಜ್ ಅಲ್ಲ, ವೆರಿ ವೆರಿ ಬೇಸಿಕ್ ನಾಲೆಡ್ಜ್, ವೆರಿ ಬೇಸಿಕ್ ನಾಲೆಡ್ಜ್. ಓಕೆ, ನಂತರದಲ್ಲಿ ಸಿಂಪ್ಲಿಫಿಕೇಶನ್ ಆಯ್ತು. ಪರ್ಸಂಟೇಜ್ ಅಂತ ಬರುತ್ತೆ. ಪರ್ಸಂಟೇಜ್ ಎಷ್ಟು ಸುಲಭ ಅಂತ ಅಂದ್ರೆ, ನೀವು ಚಿಕ್ಕ ವಯಸ್ಸಿಂದ ಮಾಡ್ಕೊಂಡ್ ಬಂದಿರ್ತೀರಾ. ನೀವು ಎಷ್ಟೋ ಮಾರ್ಕ್ಸ್ಗೆ ಬರ್ದಿರ್ತೀರಾ, 600 ಮಾರ್ಕ್ಸ್ಗೆ ಒಂದು ಎಕ್ಸಾಮ್ ನ ಬರ್ದಿರ್ತೀರಾ. ಅದ್ರಲ್ಲಿ ನಿಮ್ಗೆ 540 ಮಾರ್ಕ್ಸ್ ಬಂದಿರುತ್ತೆ. ಎಷ್ಟು ಪರ್ಸೆಂಟೇಜ್ ಅಪ್ಪ ಅಂತ ಕೇಳ್ತಾರೆ ಅಲ್ವಾ? ಎಷ್ಟು ಪರ್ಸೆಂಟೇಜ್? ಇದೆಲ್ಲ ನೀವು ಆಲ್ರೆಡಿ ಕ್ಯಾಲ್ಕುಲೇಟ್ ಮಾಡಿರ್ತೀರಾ. ಮಾಡಿಲ್ಲ ಅಂದ್ರೆ ತಲೆ ಕೆಡ್ಸ್ಕೋಬೇಡಿ, ಹೊಸದಾಗಿ ಮಾಡೋಣ. ಓಕೆ, ನೆಕ್ಸ್ಟ್ ಪರ್ಸೆಂಟೇಜ್ ಆದ್ಮೇಲೆ ಯಾವ ಕಾನ್ಸೆಪ್ಟ್ ಬರುತ್ತೆ ಅಂತ ಅಂದ್ರೆ ಸಿಂಪಲ್ ಇಂಟ್ರೆಸ್ಟ್ ಅಂಡ್ ಕಾಂಪೌಂಡ್ ಇಂಟ್ರೆಸ್ಟ್. ಸರಳ ಬಡ್ಡಿ ಮತ್ತು ಚಕ್ರ ಬಡ್ಡಿ. ಬಡ್ಡಿ ಅಂದ್ರೆ ಏನಪ್ಪ? ಬಡ್ಡಿ ಅಂತ ಅಂದ್ರೆ ಮನಿಗೆ ಇರುವಂತಹ ವ್ಯಾಲ್ಯೂ, ದುಡ್ಡಿಗೆ ಇರುವಂತಹ ಬೆಲೆ. ಇದನ್ನ ನಾವೇನಂತೀವಿ? ಬಡ್ಡಿ ಅಂತೀವಿ. ಕರೆಕ್ಟ್ ಅಲ್ವಾ? ಸೊ ನಾನು ಯಾರ ಹತ್ರನೋ ಸಾಲ ಪಡಿಬೇಕಾದ್ರೆ ಒಂದು 50,000 ಕೊಡಪ್ಪ ಅಂತ ಅಂದ್ರೆ ಆ ದುಡ್ಡಿಗೆ ಒಂದು ಬೆಲೆ ಕೊಡ್ತೀನಲ್ಲ. 50,000 ಕೊಡು, ಇಷ್ಟು ತಿಂಗಳಾದ್ಮೇಲೆ ನಿಮ್ಗೆ 2,000 ರೂಪಾಯಿ ಸೇರ್ಸಿ ಕೊಡ್ತೀನಿ. ಇದೇನು? ದುಡ್ಡಿಗೆ ಬೆಲೆ ಕೊಡ್ತಾ ಇರೋದು, ಇದು ಬಡ್ಡಿ. ಓಕೆ, ಸರಳ ಬಡ್ಡಿ ಅಂತ ಬರುತ್ತೆ, ಇನ್ನೊಂದು ಚಕ್ರ ಬಡ್ಡಿ ಅಂತ ಬರುತ್ತೆ. ಚಕ್ರ ಬಡ್ಡಿ ಅಂತ ಅಂದ್ರೆ ಏನು? ಬಡ್ಡಿಯ ಮೇಲೆ ಬಡ್ಡಿ. ಓಕೆ, ತುಂಬಾ ಸರಳವಾಗಿ ಕ್ಯಾಲ್ಕುಲೇಟ್ ಮಾಡ್ಬೋದು, ಅದನ್ನು ಹೇಳ್ಕೊಡ್ತೀನಿ. ನೆಕ್ಸ್ಟ್ ರೇಷಿಯೋ ಅಂಡ್ ಪ್ರಪೋರ್ಷನ್ ಅಂತ ಬರುತ್ತೆ. ಇವೆಲ್ಲ ಕೇಳ್ತಾರೆ ಕ್ವೆಶನ್ಸ್, ರೇಷಿಯೋದಲ್ಲಿ ಕೇಳ್ತಾರೆ. ರೀಸೆಂಟ್ ಆಗಿ KE ನಡೆಸಿದಂತಹ FDA ಪೇಪರ್ ಅಲ್ಲಿ ಇತ್ತು, SDA ಪೇಪರ್ ಅಲ್ಲಿ ಇತ್ತು, ಹಾಗೆ HK ಪೇಪರ್ ಅಲ್ಲಿ ಕೂಡ ಇತ್ತು ರೇಷಿಯೋ ಮೇಲೆ. ನನ್ನ ಹತ್ರ 2 ರೂಪಾಯಿ ಕಾಯಿನ್ ಇರುತ್ತೆ, 5 ರೂಪಾಯಿ ಕಾಯಿನ್ ಇರುತ್ತೆ, 10 ರೂಪಾಯಿ ಕಾಯಿನ್ ಇರುತ್ತೆ, ಯಾವುದೋ ಒಂದು ಅನುಪಾತದಲ್ಲಿ. ಓಕೆ, ಈ ಒಂದು ಅನುಪಾತದಲ್ಲಿ ನನಗೆ ಈ 3 ಕಾಯಿನ್ಸ್ ಇದ್ದಾಗ ನನ್ನ ಹತ್ರ 200 ರೂಪಾಯಿಗಳಿದಾವೆ. ಹಾಗಾದ್ರೆ 5 ರೂಪಾಯಿ ಕಾಯಿನ್ಸ್ ಎಷ್ಟಿದಾವೆ ನನ್ನ ಹತ್ರ? ಈ ರೀತಿಯಾದಂತಹ ಕ್ವೆಶನ್ಸ್ ರೇಷಿಯೋದಲ್ಲಿ ಬರ್ತವೆ. ಅದಾದ್ಮೇಲೆ ಏಜ್ ಪ್ರಾಬ್ಲಮ್ಸ್ ಬರ್ತವೆ. ಏಜ್ ಪ್ರಾಬ್ಲಮ್ ಅಂದ್ರೆ ನನ್ನ ವಯಸ್ಸಿಷ್ಟು, ನನ್ನ ಸ್ನೇಹಿತನ ವಯಸ್ಸು ಇಷ್ಟು, 5 ವರ್ಷ ಆದ್ಮೇಲೆ ಇಷ್ಟಿಷ್ಟಾಯ್ತು, ಹಾಗಾದ್ರೆ ನನ್ನ ವಯಸ್ಸೆಷ್ಟು, ಇವಾಗಿನ ವಯಸ್ಸೆಷ್ಟು? ಈ ರೀತಿಯಾದಂತಹ ಪ್ರಾಬ್ಲಮ್ಸ್ ನ ಕೇಳ್ತಾರೆ. ನೆಕ್ಸ್ಟ್ ಆವರೇಜಸ್ ಕೇಳ್ತಾರೆ. ಆವರೇಜಸ್ ರೀಸೆಂಟ್ ಆಗಿ ನಡೆದಂತಹ PYQs ಎಲ್ಲಾದ್ರಲ್ಲೂ ಇತ್ತು ಈ ರೀತಿಯಾದಂತಹ ಪ್ರಾಬ್ಲಮ್ಸ್. ಓಕೆ, ಆವರೇಜಸ್. 8ನೇದಾಗಿ ನಿಮ್ಗೆ ಪ್ರಾಫಿಟ್ ಅಂಡ್ ಲಾಸ್ ಬರುತ್ತೆ. ಪ್ರಾಫಿಟ್ ಅಂಡ್ ಲಾಸ್. ಪ್ರಾಫಿಟ್ ಅಂಡ್ ಲಾಸ್ ಅಂದ್ರೆ ಏನ್ ಸರ್? ಲಾಭ ಮತ್ತು ನಷ್ಟ. ಯಾವುದೇ ಒಂದು ವ್ಯವಹಾರನ ನಡೆಸಿ ಅಥವಾ ಯಾವುದೇ ಒಂದು ಬಿಸ್ನೆಸ್ ನ ನಡೆಸಿ ಅಥವಾ ಯಾವುದೇ ಒಂದು ಇದಕ್ಕೆ ಕೈ ಹಾಕಿ, ಒಂದು ಇನ್ವೆಸ್ಟ್ಮೆಂಟ್ಗೆ ಕೈ ಹಾಕಿದ್ರೆ ಅಲ್ಲಿ ನಾವು ಏನ್ ಕ್ಯಾಲ್ಕುಲೇಟ್ ಮಾಡ್ತೀವಿ? ನನ್ಗೆ ಎಷ್ಟು ಲಾಭ ಬಂತು. ಯಾವ್ದ್ರ ಮೇಲೆ ಕ್ಯಾಲ್ಕುಲೇಟ್ ಮಾಡ್ತೀವಪ್ಪ? ನಾನು ಎಷ್ಟು ಬಂಡವಾಳ ಹಾಕಿದೀನಿ ಅದ್ರ ಮೇಲೆ ಕ್ಯಾಲ್ಕುಲೇಟ್ ಮಾಡ್ತೀನಲ್ವಾ? ಸೊ ಹಾಗಾಗಿ ನಮ್ಮ ಬಂಡವಾಳದ ಮೇಲೆ ಬರುವಂತಹ ಲಾಭ ಅಥವಾ ನಷ್ಟ ಎಷ್ಟು ಅಂತ ಕಂಡುಹಿಡಿಯುವಂಥದ್ದು. ಇದಕ್ಕೆ ರಿಲೇಟೆಡ್ ಟಾಪಿಕ್ ಯಾವುದು? ಡಿಸ್ಕೌಂಟ್. ಒಂದು ಅಂಗಡಿಗೆ ಹೋಗಿರ್ತೀರಾ, ಆ ಅಂಗಡಿಯಲ್ಲಿ ಈ ಪ್ಯಾಂಟು 100 ರೂಪಾಯಿ ಅಂತಾರೆ. ಸರ್ ಇಲ್ಲ ಸರ್, ಸ್ವಲ್ಪ ಕಮ್ಮಿ ಕೊಡಿ, ಒಂಚೂರು ಕಮ್ಮಿ ಕೊಡಿ ಸರ್, ಒಂಚೂರು ಡಿಸ್ಕೌಂಟ್ ಕೊಡಿ ಸರ್ ಅಂತೀರಲ್ಲ. ಯಾವ ರೀತಿ ಕ್ಯಾಲ್ಕುಲೇಟ್ ಮಾಡಬೇಕು ಡಿಸ್ಕೌಂಟ್ ನ ಅಂತ? ಓಕೆ, ತುಂಬಾ ಸರಳ. 9th ಒನ್ ಪಾರ್ಟ್ನರ್ಶಿಪ್ ಬರುತ್ತೆ. ಅಗೇನ್ ಈ ಪಾರ್ಟ್ನರ್ಶಿಪ್ ಮತ್ತೆ ರೇಷಿಯೋ ಎರಡಕ್ಕೂ ಸಂಬಂಧ ಇದೆ. ಓಕೆ, ರೇಷಿಯೋದಲ್ಲಿ ಒಂದು ಭಾಗ ಪಾರ್ಟ್ನರ್ಶಿಪ್ಸ್ ಅಂತ ಬರುತ್ತೆ. ಬಟ್ ಪಾರ್ಟ್ನರ್ಶಿಪ್ಸ್ ಮೇಲೇನೆ ಸುಮಾರಷ್ಟು ಕ್ವೆಶನ್ಸ್ ಬರೋದ್ರಿಂದ ನಾನು ಸೆಪರೇಟ್ ಆಗಿ ಪಾರ್ಟ್ನರ್ಶಿಪ್ ನ ತಗೊಂಡಿದ್ದೀನಿ. ಓಕೆ, ಇದಾದ್ಮೇಲೆ
ಟೈಮ್ ಅಂಡ್ ವರ್ಕ್ ಅಂತ ಬರುತ್ತೆ. ಟೈಮ್ ಅಂಡ್ ವರ್ಕ್ಗೆ ರಿಲೇಟೆಡ್ ಕಾನ್ಸೆಪ್ಟ್ ಪೈಪ್ಸ್ ಅಂಡ್ ಸಿಸ್ಟರ್ನ್ಸ್ ಅಂತ. ಪೈಪ್ಸ್ ಅಂಡ್ ಸಿಸ್ಟರ್ನ್ಸ್ ಅಂತ. ಒಂದು ಪೈಪು 5 ನಿಮಿಷದಲ್ಲಿ ಒಂದು ಟ್ಯಾಂಕ್ ನ ತುಂಬಿಸುತ್ತೆ, ಇನ್ನೊಂದು ಪೈಪು 10 ನಿಮಿಷದಲ್ಲಿ ಒಂದು ಟ್ಯಾಂಕ್ ನ ತುಂಬಿಸುತ್ತೆ. ಹಾಗಾದ್ರೆ ಎರಡನ್ನು ಒಟ್ಟಿಗೆ ಬಿಟ್ಟಾಗ ಎಷ್ಟು ನಿಮಿಷಕ್ಕೆ ಆ ಎರಡೂ ಪೈಪ್ಗಳು ಆ ಟ್ಯಾಂಕ್ ಅನ್ನ ತುಂಬಿಸ್ತವೆ? ಈ ರೀತಿಯಾದಂತಹ ಕ್ವೆಶನ್ಸ್ ಕೇಳ್ತಾ ಇದಾರೆ, ಕರೆಕ್ಟ್ ಅಲ್ವಾ? ಸೊ ಪೈಪ್ಸ್ ಅಂಡ್ ಸಿಸ್ಟಮ್ಸ್ ನ ಓದೋಣ. ಪೈಪ್ಸ್ ಅಂಡ್ ಸಿಸ್ಟಮ್ ಈ ತರ ಪ್ರಾಬ್ಲಮ್ಸ್ ನ ಯಾವ ರೀತಿ ಸಾಲ್ವ್ ಮಾಡಬೇಕು, ಒಂದು ಅಕಾಡೆಮಿಕ್ ಅಪ್ರೋಚ್ ಕಾನ್ಸೆಪ್ಚುಯಲ್ ಆಗಿ ಯಾವ ರೀತಿ ಸಾಲ್ವ್ ಮಾಡಬೇಕು, ಇನ್ನೊಂದು ಒಂದು ಕಾಂಪಿಟೇಟಿವ್ ಎಕ್ಸಾಮ್ ಅಲ್ಲಿ ಕುತ್ಕೊಂಡಾಗ ನಾನು ಹೇಗೆ ಸಾಲ್ವ್ ಮಾಡಬೇಕು, ಹೇಗೆ ಆನ್ಸರ್ ನ ತರಬೇಕು ಅಂತ. ಓಕೆ, ಇದೆರಡೂ ಸಹ ನಾವು ನೋಡೋಣ. ಹಾಗೆ ಇನ್ನ ಯಾವ್ದು ಬರುತ್ತೆ? ಟೈಮ್, ಸ್ಪೀಡ್ ಅಂಡ್ ಡಿಸ್ಟೆನ್ಸ್. ಟೈಮ್, ಸ್ಪೀಡ್ ಅಂಡ್ ಡಿಸ್ಟೆನ್ಸ್. ಸ್ಪೀಡ್ ಇಸ್ ಈಕ್ವಲ್ ಟು ಡಿಸ್ಟೆನ್ಸ್ ಬೈ ಟೈಮ್ ಅಂತ ನೀವು ಚಿಕ್ಕ ವಯಸ್ಸಿಂದ ಓದಿರ್ತೀರಾ. ಓದಿಲ್ಲ ಅಂದ್ರೆ ತಲೆ ಕೆಡ್ಸ್ಕೋಬೇಡಿ, ಹೇಳ್ಕೊಡೋಣ. ನೆಕ್ಸ್ಟ್ ಟೈಮ್, ಸ್ಪೀಡ್ ಅಂಡ್ ಡಿಸ್ಟೆನ್ಸ್ ಆಯ್ತು. ಇದಕ್ಕೆ ರಿಲೇಟೆಡ್ ಪ್ರಾಬ್ಲಮ್ ಯಾವುದು? ಟ್ರೈನ್. ಒಂದು ಟ್ರೈನು ಒಂದು ಕಂಬನ ಇಷ್ಟು ಸೆಕೆಂಡ್ಸ್ ಅಲ್ಲಿ ದಾಟುತ್ತೆ. ಒಂದು ಟ್ರೈನು ಒಂದು ಓಡುತ್ತಿರುವಂತಹ ಮನುಷ್ಯನ ಇಷ್ಟು ಸೆಕೆಂಡ್ಸ್ ಅಲ್ಲಿ ಕ್ರಾಸ್ ಮಾಡುತ್ತೆ. ಒಂದು ಟ್ರೈನು ಇನ್ನೊಂದು ನಿಂತಿರುವಂತಹ ಟ್ರೈನ್ ನ ಕ್ರಾಸ್ ಮಾಡುತ್ತೆ ಇಷ್ಟು ಸೆಕೆಂಡ್ಸ್ ಅಲ್ಲಿ. ಒಂದು ಟ್ರೈನು ಇನ್ನೊಂದು ಟ್ರೈನು ಆ ಕಡೆಯಿಂದ ಈ ಕಡೆ ಬರ್ತಾ ಇದೆ. ಸೊ ಮುಖಾಮುಖಿ ಆಗ್ತವೆ ಎರಡು ಟ್ರೈನ್ಗಳು. ಎರಡು ಟ್ರೈನು ಕ್ರಾಸ್ ಆಗ್ತವೆ. ಸೊ ಇಲ್ಲಿ ತಗೊಂಡಂತಹ ಸಮಯ ಎಷ್ಟು ಅಥವಾ ಟ್ರೈನ್ ನ ಲೆಂತ್ ಎಷ್ಟು, ಈ ರೀತಿಯಾದಂತಹ ಕ್ವೆಶನ್ಸ್ ನ ಕೇಳ್ತಾರೆ. ಟ್ರೈನ್ ಪ್ರಾಬ್ಲಮ್ಸ್. ಅಗೇನ್ ಇಟ್ ಈಸ್ ರಿಲೇಟೆಡ್ ಟು ಟೈಮ್, ಸ್ಪೀಡ್ ಅಂಡ್ ಡಿಸ್ಟೆನ್ಸ್. ಟ್ರೈನ್ ಪ್ರಾಬ್ಲಮ್ಸ್ ಮುಗಿಯುತ್ತೆ. ಇದಾದ್ಮೇಲೆ ಒಂದು ಚಿಕ್ಕ ಟಾಪಿಕ್ ಪ್ರಾಬಬಿಲಿಟಿ ಬರುತ್ತೆ. ಪ್ರಾಬಬಿಲಿಟಿಯ ನಂತರ ಪ್ರಾಬಬಿಲಿಟಿ ಕಲಿಯೋದಕ್ಕೆ ನಮ್ಗೆ ಏನ್ ಬೇಕಾಗುತ್ತೆ? ಪರ್ಮ್ಯೂಟೇಷನ್ ಮತ್ತೆ ಕಾಂಬಿನೇಷನ್. ಸೊ ಯಾಕೆ ಸರ್ ಪರ್ಮ್ಯೂಟೇಷನ್ ಎಲ್ಲ ಕಲಿಬೇಕು? ಏನ್ ಸರ್ ಪರ್ಮ್ಯೂಟೇಷನ್ ಅಂದ್ರೆ ಏನು ಗೊತ್ತಿಲ್ವಲ್ಲ ಸರ್ ಅಂತಂದ್ರೆ ಕೆಡ್ಸ್ಕೋಬೇಡಿ, ತುಂಬಾ ಸರಳವಾಗಿ ಹೇಳ್ಕೊಡ್ತೀನಿ ನಾನು. ಪರ್ಮ್ಯೂಟೇಷನ್ ಅಂಡ್ ಕಾಂಬಿನೇಷನ್. ಯಾಕೆ ಈ ಒಂದು ಪರ್ಮ್ಯೂಟೇಷನ್ ಮತ್ತೆ ಕಾಂಬಿನೇಷನ್ UPSC ಲೆವೆಲ್ಗೆ ಓದ್ಬೇಕಿತ್ತು. ಬಟ್ ಇವಾಗ ಮೊನ್ನೆ ನಡೆದಂತಹ FDA ಎಕ್ಸಾಮ್ ಅಲ್ಲಿ ಒಂದು ಪರ್ಮ್ಯೂಟೇಷನ್ ಕ್ವೆಶನ್ ಕೇಳಿದ್ದಾರೆ. ಸೊ ಹಾಗಾಗಿ ನಮ್ಮ ಕೆಲಸ ಏನು? ಆ ಒಂದು ಪರ್ಮ್ಯೂಟೇಷನ್ ಯಾವ ರೀತಿ ಸಾಲ್ವ್ ಮಾಡ್ಬೇಕು ಅಂತ ನೋಡ್ಕೊಬೇಕು, ಕರೆಕ್ಟಾ? ಸೊ ಹಾಗಾಗಿ ಇಷ್ಟು ಸೆಕ್ಷನ್ ನಿಮ್ಮ ಯಾವುದು ಮ್ಯಾಥ್ಸ್ ಅಥವಾ ಕ್ವಾಂಟ್ಗೆ ಬರುತ್ತೆ. ಎಸ್. ಸೊ ನೆಕ್ಸ್ಟ್ ರೀಸನಿಂಗ್ ಪಾರ್ಟ್ ಅಲ್ಲಿ ಇಲ್ಲಿವರೆಗೂ ಮ್ಯಾಥ್ಸ್ ಪಾರ್ಟ್ ನ ನೋಡಿದ್ವಿ. ರೀಸನಿಂಗ್ ಪಾರ್ಟ್ ಅಲ್ಲಿ ಯಾವ್ಯಾವ್ದು ಬರುತ್ತೆ? ರೀಸನಿಂಗ್ ಅಲ್ಲಿ ಮೊದಲನೇದಾಗಿ ಕೋಡಿಂಗ್, ಡಿಕೋಡಿಂಗ್ ಅಂತ ಬರುತ್ತೆ. ಕೋಡಿಂಗ್ ಅಂಡ್ ಡಿಕೋಡಿಂಗ್ ಅಂದ್ರೆ ಇಂಗ್ಲಿಷ್ ಆಲ್ಫಾಬೆಟ್ಸ್ ಕೊಟ್ಟಿರ್ತಾರೆ. ಇಂಗ್ಲಿಷ್ ಆಲ್ಫಾಬೆಟ್ಸ್ ರಾಮ ಇಸ್ ಕೋಡೆಡ್ ಆಸ್ BCCD. ಹೌ ವಿಲ್ ಕೃಷ್ಣ ಬಿ ಕೋಡೆಡ್ ಆಸ್? ಈ ರೀತಿಯಾದಂತಹ ಕ್ವೆಶನ್ ನ ಕೇಳ್ತಾರೆ. ಸೊ ಕೋಡಿಂಗ್ ಮತ್ತೆ ಡಿಕೋಡಿಂಗ್. ಎರಡನೇದು ಡೈರೆಕ್ಷನ್ಸ್. ಒಬ್ಬ ಮನುಷ್ಯ ಉತ್ತರದ ಕಡೆಗೆ 30 ಕಿಲೋಮೀಟರ್ ಅನ್ನು ಚಲಿಸಿ, ಬಲಕ್ಕೆ ತಿರುಗಿ 20 ಕಿಲೋಮೀಟರ್ ಚಲಿಸಿ, ಎಡಕ್ಕೆ ತಿರುಗಿ 10 ಕಿಲೋಮೀಟರ್ ಚಲಿಸಿ, ತಿರ್ಗಾ ಮತ್ತೆ ಬಲಕ್ಕೆ ತಿರುಗಿ 10 ಕಿಲೋಮೀಟರ್ ಚಲಿಸುತ್ತಾನೆ. ಈಗ ಆರಂಭದ ಪಾಯಿಂಟ್ ಇಂದ ಇವಾಗ ಯಾವ ದಿಕ್ಕಿನಲ್ಲಿದ್ದಾನೆ, ಎಷ್ಟು ದೂರದಲ್ಲಿದ್ದಾನೆ, ಈ ರೀತಿಯಾದಂತಹ ಕ್ವೆಶನ್ ಬರ್ತವೆ. ಸೊ ಹಾಗಾಗಿ ಡೈರೆಕ್ಷನ್ಸ್ ನ ಓದ್ಕೊಬೇಕು. ಮೂರನೇದು ಯಾವ್ದಪ್ಪ? ಬ್ಲಡ್ ರಿಲೇಷನ್ಸ್, ರಕ್ತ ಸಂಬಂಧ ಅಲ್ವಾ? ಒಂದು ಫೋಟೋನ ತೋರಿಸಿ ಇವನು ನನ್ನ ತಂದೆಯ ಏಕೈಕ ಪುತ್ರನ ಮಗಳು ಅಥವಾ ಮಗ, ಇವನು ನನಗೆ ಏನಾಗಬೇಕು, ಈ ರೀತಿಯಾದಂತಹ ಕ್ವೆಶನ್ ಕೇಳ್ತಾರೆ. ಓಕೆ, ಸೊ ಬ್ಲಡ್ ರಿಲೇಷನ್ಸ್ ಅಂದ್ರೆ ರಕ್ತ ಸಂಬಂಧಗಳು, ವಂಶವೃಕ್ಷ ಬರಿಬೇಕು ಬೇಸಿಕಲಿ, ಆಯ್ತಾ? ಇದೆಲ್ಲ ಯಾವ ಪಾರ್ಟು? ರೀಸನಿಂಗ್ ಪಾರ್ಟ್ ಆಗುತ್ತೆ. ನಾಲ್ಕನೆಯ ಒಂದು ಇದು ರೀಸನಿಂಗ್ ಪಾರ್ಟ್ ಅಲ್ಲಿ 4ನೇ ಚಾಪ್ಟರ್ ಯಾವ್ದಾಗತ್ತೆ? ಕ್ಯಾಲೆಂಡರ್ ಆಗುತ್ತೆ.
ಆಗಸ್ಟ್ 15, 1947 ಯಾವ ದಿನ? ಇದನ್ನೆಲ್ಲ ಕಂಡುಹಿಡಿಬಹುದು. ಓಕೆ, HYT ಓದಿದ್ರೆ ಯಾವ ದಿನ ಅಂತಾನು ನಿಮ್ಗೆ ಗೊತ್ತಿರೋದು. ಬಟ್ ಗೊತ್ತಿಲ್ಲ ಅಂದ್ರೆ ಕ್ಯಾಲೆಂಡರ್ನ ಮುಖಾಂತರ ಕಲಿಯೋಣ. ಕ್ಯಾಲೆಂಡರ್ನ ಮುಖಾಂತರ ಯಾವ ರೀತಿಯಲ್ಲಿ ಅದನ್ನ ಕಂಡುಹಿಡಿಬೇಕು ಅಂತ ಮಾಡೋಣ. ಒಂದು ಸರಿ ಈ ಕ್ಯಾಲೆಂಡರ್ ಟಾಪಿಕ್ ಆದ್ಮೇಲೆ ನೀವು ಹುಟ್ಟಿದ ದಿನವನ್ನ ನೀವು ಕಂಡುಹಿಡಿಬಹುದು. ಅಕಸ್ಮಾತ್ ಒಂದ್ ವೇಳೆ ನಿಮ್ಗೆ ಗೊತ್ತಿಲ್ಲ ಅಂತ ನಿಮ್ಮ ಹುಟ್ಟಿನ ದಿನವನ್ನು ಸಹ ನೀವು ಕಂಡುಹಿಡಿಬಹುದು ಆಫ್ಟರ್ ಲರ್ನಿಂಗ್ ದಿಸ್ ಕಾನ್ಸೆಪ್ಟ್ ಕ್ಯಾಲೆಂಡರ್. ಕ್ಯಾಲೆಂಡರ್ ನಂತರ ಯಾವ್ದು ಬರುತ್ತೆ? ಕ್ಲಾಕ್ಸ್ ಬರ್ತವೆ. ಕರೆಕ್ಟ್, ಕ್ಲಾಕ್ಸ್ ಬರುತ್ತೆ. ಅದಾದ್ಮೇಲೆ ಡೈಸ್ ಬರ್ತವೆ. ಡೈಸ್ ಅಂದ್ರೆ ದಾಳಗಳು. ಏಳನೇದು ಯಾವುದು? ವೆನ್ ಡಯಾಗ್ರಾಮ್ ಅಂತ ಬರುತ್ತೆ. ಸೊ ಒಂದು ವೆನ್ ಡಯಾಗ್ರಾಮ್ ಕೊಟ್ಟಿರ್ತಾರೆ. ರೀಸೆಂಟ್ ಆಗಿ ನಡೆದಂತಹ KEA ಎಕ್ಸಾಮ್, KPSC ಎಕ್ಸಾಮ್, FDA, SDA, HK ಎಕ್ಸಾಮ್, ಇದೆಲ್ಲದರಲ್ಲೂ ವೆನ್ ಡಯಾಗ್ರಾಮ್ಸ್ ಇತ್ತು. ಓಕೆನಾ? ಸೊ ನೆಕ್ಸ್ಟ್ 8ನೇ ಟಾಪಿಕ್ ಏನಾಗುತ್ತೆ? ನಂಬರ್ ಸೀರೀಸ್ ಆಗುತ್ತೆ. ನಂಬರ್ ಸೀರೀಸ್. ಸರ್ ಇಲ್ಲಿ ನಂಬರ್ ಸಿಸ್ಟಮ್ ಬೇರೆ, ನಂಬರ್ ಸೀರೀಸ್ ಬೇರೆ, ಎರಡಕ್ಕೂ ಡಿಫ್ರೆನ್ಸ್ ಇದೆ. ನಂಬರ್ ಸೀರೀಸ್ ಬೇರೆ, ನಂಬರ್ ಸಿಸ್ಟಮ್ ಬೇರೆ. ನಂಬರ್ ಸಿಸ್ಟಮ್ ಅಂದ್ರೆ ನಂಬರ್ಸ್ ಜೊತೆ ಆಟ ಆಡೋದು. ನಂಬರ್ ಸೀರೀಸ್ ಅಂದ್ರೆ ಸೀರೀಸ್ ನ ಮುಕ್ತಾಯಗೊಳಿಸೋದು ಅಥವಾ ಬಿಟ್ಟ ಸ್ಥಳ ತುಂಬಬೇಕು. 2, 4, 6, 8 ಡ್ಯಾಶ್. ನೆಕ್ಸ್ಟ್ ಯಾವ ನಂಬರ್ ಬರುತ್ತೆ? 10. ಇದನ್ನ ಹೇಳ್ಬೇಕು. ಓಕೆ, ಇದನ್ನ ನಂಬರ್ ಸೀರೀಸ್ ಅಂತ ಅಂತೀವಿ. ಜೊತೆಗೆ ಲೆಟರ್ ಸೀರೀಸ್ ಅಂತ ಬರುತ್ತೆ. ಇದೆಲ್ಲ ಕೋಡಿಂಗ್ ಡಿಕೋಡಿಂಗ್ ಅಲ್ಲೇ ಹೇಳ್ಕೊಡ್ತೀನಿ. ಲೆಟರ್ ಸೀರೀಸ್ ಎ ಕೊಡ್ತಾರೆ, ಇ ಕೊಡ್ತಾರೆ, ಅದಾದ್ಮೇಲೆ ಜೆ ಕೊಡ್ತಾರೆ, ಅದಾದ್ಮೇಲೆ ಓ ಕೊಡ್ತಾರೆ, ಅದಾದ್ಮೇಲೆ ಟಿ ಕೊಡ್ತಾರೆ, ಅದಾದ್ಮೇಲೆ ಡ್ಯಾಶ್. ಯಾವ್ದು ಬರುತ್ತೆ? ಇ, ಜೆ, ಓ, ಟಿ. ನೆಕ್ಸ್ಟ್ ಲೆಟರ್ ಯಾವ್ದು ಬರುತ್ತೆ? ವೈ. ಓಕೆ, ಸೊ ಈ ರೀತಿ ಯಾವ ರೀತಿ ಬಂತು? ವಿ ವಿಲ್ ಟೆಲ್ ದಟ್. ಓಕೆ, ನೆಕ್ಸ್ಟ್ ಆರ್ಡರ್ ಅಂಡ್ ರ್ಯಾಂಕಿಂಗ್ ಅಂತ ಬರುತ್ತೆ. ಆರ್ಡರ್ ಅಂಡ್ ರ್ಯಾಂಕಿಂಗ್. ಎಡದಿಂದ ಎಣಿಸಿದಾಗ ನಾನು ಒಂದು ಸರಣಿಯಲ್ಲಿ 9ನೇವನು, ಬಲದಿಂದ ಎಣಿಸಿದಾಗ ನಾನು 17ನೇವನು. ಹಾಗಾದ್ರೆ ಒಟ್ಟು ಜನ ಎಷ್ಟಿದ್ದಾರೆ ಆ ಸರಣಿಯಲ್ಲಿ? ಇದು ಆರ್ಡರ್ ಅಂಡ್ ರ್ಯಾಂಕಿಂಗ್ ಅಲ್ಲಿ ಬರ್ತವೆ. ಸೊ ಇದಿಷ್ಟು ನಿಮ್ಮ ಸಿಲೆಬಸ್ ಆಗುತ್ತೆ. ಟೋಟಲ್ ಹೆಚ್ಚು ಕಮ್ಮಿ ಒಂದು 25ರಿಂದ 30 ಟಾಪಿಕ್ಸ್ ಬರ್ತವೆ. ಇದು ಮೇಜರ್ ಟಾಪಿಕ್ಸ್. ದೀಸ್ ಆರ್ HYTs. ಓಕೆ, ಇದು ನಿಮ್ಮ HYT ಆಗತ್ತೆ. ಒಂದು ಸರಿ ಇದನ್ನ ಕರೆಕ್ಟ್ ಆಗಿ ನೋಡಿ ಬರ್ಕೊಳ್ಳಿ. ಬರ್ಕೊಂಡು ಇದರ ಮೇಲೆ ವರ್ಕ್ ಮಾಡೋಣ. ಓಕೆ, ಸೊ ಇವಾಗ ನನ್ನ ಕ್ಲಾಸಸ್ ಹೇಗಿರುತ್ತೆ? ನಂಬರ್ ಸಿಸ್ಟಮ್ ತಗೋತೀವಿ. ನಂಬರ್ ಸಿಸ್ಟಮ್ ಅಲ್ಲಿ LCM, HCF ಅಥವಾ ಯೂನಿಟ್ ಡಿಜಿಟ್ ನ ಕಂಡುಹಿಡಬೇಕು. LCM, HCF ನ ಕಂಡುಹಿಡಿತೀವಿ. LCM ನ ಕಂಡುಹಿಡಿಯಕ್ ಬರುತ್ತೆ, HCF ನ ಕಂಡುಹಿಡಿಯಕ್ ಬರುತ್ತೆ. ಇದನ್ನ ಯಾವ ರೀತಿ ಯೂಸ್ ಮಾಡಬೇಕು ಅನ್ನೋದನ್ನ ನಾವು ತಿಳ್ಕೋಬೇಕು ಕಾಂಪಿಟೇಟಿವ್ ಎಕ್ಸಾಮ್ಗೆ. ಸೊ ಇಲ್ಲಿ ನಮ್ಮ ಕ್ಲಾಸಸ್ ಅಲ್ಲಿ ಏನಾಗುತ್ತೆ? PYQs ನಮ್ಮ ಬ್ರಹ್ಮಾಸ್ತ್ರ. PYQs ಇಲ್ಲದೆ ಏನೂ ಆಗಲ್ಲ. ಸೊ ನಂಬರ್ ಸೀರೀಸ್ ಅಲ್ಲಿ ಅಥವಾ ನಂಬರ್ ಸಿಸ್ಟಮ್ ಅಲ್ಲಿ ಯಾವ ರೀತಿಯಾದಂತಹ ಪ್ರಾಬ್ಲಮ್ಸ್ ನ ಕೇಳಿದ್ರೆ ಪ್ರಾಬ್ಲಮ್ಸ್ ನ ತಗೊಂಡು ಅಲ್ಲಿ ನಾವು ಕಾನ್ಸೆಪ್ಟ್ ನ ಕ್ಲಿಯರ್ ಮಾಡ್ಕೊಳ್ಬೇಕು. ಈ ರೀತಿಯಾಗಿ ಮಾಡುವಂತಹ ಕ್ಲಾಸಸ್ ಮೆಂಟಲ್ ಎಬಿಲಿಟಿ. ಓಕೆ, ಸೊ ಇದಿಷ್ಟು ನಿಮ್ಮ ಸಿಲೆಬಸ್ ಡಿಕೋಡಿಂಗ್ ಇವತ್ತಾಗಿರುತ್ತೆ. ಜೊತೆಗೆ ಇವತ್ತಿನ ಹೋಮ್ವರ್ಕ್ ಏನು? ಇವತ್ತಿನ ಹೋಮ್ವರ್ಕ್ ಏನಪ್ಪಾ ಅಂದ್ರೆ 3 ಕ್ವೆಶನ್ ಪೇಪರ್. ಯಾವ 3 ಕ್ವೆಶನ್ ಪೇಪರ್? ಒಂದು KEA ನಡೆಸಿದಂತಹ HK FDA ಪೇಪರ್, KEA ನಡೆಸಿದಂತಹ NHK FDA ಪೇಪರ್, ಇನ್ನೊಂದು KEA ನಡೆಸಿದಂತಹ SDA ಪೇಪರ್. ಸೊ ಈ 3 ಓದಿ. ಈ 3ರಲ್ಲಿ ಮೆಂಟಲ್ ಎಬಿಲಿಟಿ ಕ್ವೆಶನ್ಸ್ ನ ಸೆಗ್ರಿಗೇಟ್ ಮಾಡಬೇಕು ಸಿಲೆಬಸ್ ನ ಪ್ರಕಾರ. ಸೊ ಇವಾಗ HK FDA ಅಲ್ಲಿ 12 ಕ್ವೆಶನ್ ಇತ್ತು, NHK FDA ಅಲ್ಲಿ 12 ಕ್ವೆಶನ್ ಇತ್ತು, SDA ಅಲ್ಲಿ ಅರೌಂಡ್ 13-14 ಕ್ವೆಶನ್ ಇತ್ತು. ಸೊ ಈ ಎಲ್ಲಾ ಕ್ವೆಶನ್ ನ ನೋಡ್ತೀರಾ, ಯಾವ ಟಾಪಿಕ್ಗೆ ಸಂಬಂಧಪಟ್ಟಿದೆ ಅಂತ ಒಂದು ಬರೆದು ನಮಗೆ ಫೋಟೋ ಕಳಿಸ್ಬೇಕಾಗುತ್ತೆ. ಓಕೆ, ವೆರಿ ಇಂಪಾರ್ಟೆಂಟ್. ಸೊ ದಟ್ ನಿಮ್ಗೆ ಅರ್ಥ ಆಗುತ್ತೆ ಯಾವ್ದನ್ನ ಜಾಸ್ತಿ ಕಾನ್ಸಂಟ್ರೇಟ್ ಮಾಡಿ ನಾನು ಕೇಳಿಸ್ಕೋಬೇಕು ಕ್ಲಾಸ್ನ, ಯಾವ್ದನ್ನ ಜಾಸ್ತಿ ಕಾನ್ಸಂಟ್ರೇಟ್ ಮಾಡಿ ನಾನು ಕಾನ್ಸೆಪ್ಟ್ಸ್ ನ ತಿಳ್ಕೋಬೇಕು ಅಂತ ಯಾವಾಗ ಗೊತ್ತಾಗುತ್ತೆ? PYQs ನ ನೋಡಿದಾಗ. ಸೊ ಇವತ್ತಿನ ಹೋಮ್ವರ್ಕ್ ಏನು?
ರೀಸೆಂಟ್ ಆಗಿ 3 ಎಕ್ಸಾಮ್ಸ್ ನಡೆದಿದೆ. 2025 ಡಿಸೆಂಬರ್, 2026 ಜನವರಿಯಲ್ಲಿ 3 ಎಕ್ಸಾಮ್ಸ್ ನಡೆದಿದೆ. ಈ 3 ಪೇಪರ್ಸ್ ನ ತಗೋತೀರಾ. ಈ 3ರಲ್ಲಿರುವಂತಹ ಮೆಂಟಲ್ ಎಬಿಲಿಟಿ ಕ್ವೆಶನ್ಸ್ ನ ಸೆಗ್ರಿಗೇಟ್ ಮಾಡ್ತೀರಾ, ಯಾವ ಯಾವ ಟಾಪಿಕ್ ಮೇಲೆ ಬಂದಿದೆ ಅಂತ. ಸೊ ಏನ್ ಮಾಡ್ಬೇಕು, ಒಂದು ಪೇಪರ್ ತಗೋಬೇಕು ಆಯ್ತಾ. ಮೊಬೈಲ್ ಅಲ್ಲಿ ಕ್ವೆಶನ್ ಪೇಪರ್ ಓಪನ್ ಮಾಡ್ತೀರಾ. ಈ ಮೂರದ್ದು ಕ್ವೆಶನ್ ಪೇಪರ್ ಓಪನ್ ಮಾಡ್ತೀರಾ. ಈ 3 ಕ್ವೆಶನ್ ಪೇಪರ್ ಓಪನ್ ಮಾಡಿದ ನಂತರ ಏನ್ ಮಾಡ್ಬೇಕು, ಕ್ವೆಶನ್ ನ ಬರೀತೀರಾ. ಮೊದಲನೇದು, ನನ್ನ ಹತ್ರ 2 ರೂಪಾಯಿ, 5 ರೂಪಾಯಿ, 10 ರೂಪಾಯಿ ಕಾಯಿನ್ಸ್ ಇದಾವೆ. ಯಾವ ಅನುಪಾತದಲ್ಲಿ? ಸಪೋಸ್ 2:3:4 ಅನುಪಾತದಲ್ಲಿ ಇದಾವೆ. ಸೊ ನನ್ನ ಹತ್ರ ಟೋಟಲ್ 200 ರೂಪಾಯಿಗಳಿದಾವೆ. ಹಾಗಾದ್ರೆ 5 ರೂಪಾಯಿಯ ಎಷ್ಟು ಕಾಯಿನ್ಸ್ ಗಳಿದಾವೆ? ಈ ತರ ಒಂದು ಕ್ವೆಶನ್ ಇದೆ. ಇದಕ್ಕೆ ಯಾವ್ದಕ್ಕೆ ಸಂಬಂಧಪಡುತ್ತೆ? ರೇಷಿಯೋ. ಸೊ ಪಕ್ಕದಲ್ಲಿ ರೇಷಿಯೋ ಅಂತ ಬರ್ಕೊಂತೀರ. ಓಕೆ, ಸೊ ಎಲ್ಲರೂ ಈ ಒಂದು ಹೋಮ್ವರ್ಕ್ ನ ಮಾಡ್ಬೇಕು. ಕಾಲ್ ಮಾಡಿ ವಿಚಾರಿಸ್ತೀವಿ ಮಾಡಿದಿರಾ ಹೋಮ್ವರ್ಕ್ ಅಂತ, ಅಥವಾ ಕ್ವೆಶನ್ ನ ಕೇಳಿ ಯಾವ ಟಾಪಿಕ್ ಬರುತ್ತಪ್ಪ ಇದು ಅಂತ ಕೇಳ್ತೀವಿ. ಯು ಶುಡ್ ಬಿ ರೆಡಿ. ಓಕೆ, ಸೊ ಥ್ಯಾಂಕ್ ಯು ಸೋ ಮಚ್. ಇವತ್ತಿನ ಒಂದು ಸಿಲೆಬಸ್ ಡಿಕೋಡಿಂಗ್ ನ ಇಲ್ಲಿಗೆ ಮುಕ್ತಾಯ ಮಾಡೋಣ. ಸೊ ಇನ್ನೊಂದ್ಸರಿ ನೋಡಿ ಸಿಲೆಬಸ್ ಯಾವ ರೀತಿಯಲ್ಲಿರುತ್ತೆ. ಮೆಂಟಲ್ ಎಬಿಲಿಟಿ ಅಂತ ಅಂದ್ರೆ 2 ಭಾಗಗಳಾಗಿ ವಿಂಗಡಿಸ್ತಾರೆ. ಒಂದು ಮ್ಯಾಥ್ಸ್ ಅಥವಾ ಕ್ವಾಂಟ್, ಇನ್ನೊಂದು ರೀಸನಿಂಗ್. ಇಲ್ಲಿ ಮ್ಯಾಥ್ಸ್ ಅಂದ್ರೆ ಮ್ಯಾಥ್ಸ್ ಅಲ್ಲಿ PhD ಮಾಡೋದಲ್ಲ, ಕಾಂಪಿಟೇಟಿವ್ ಎಕ್ಸಾಮ್ಸ್ಗೆ ಆನ್ಸರ್ ನ ಪಡಿಬೇಕಷ್ಟೇ. ಓಕೆ, ಸೊ ಈ ರೀತಿ ನಾವು ಪ್ರಿಪೇರ್ ಆಗಬೇಕು. ಯಾವ ಯಾವ ಎಲ್ಲ ಟಾಪಿಕ್ ಇದಾವೆ ನೋಡಿ, ಒಂದ್ಸರಿ ನೋಡಿ ನೋಟ್ಸ್ ಮಾಡ್ಕೊಳ್ಳಿ. ದಿಸ್ ಈಸ್ ವೆರಿ ಇಂಪಾರ್ಟೆಂಟ್. ಫಸ್ಟ್ ಪೇಜ್ ಅಲ್ಲಿ ನಿಮ್ ನೋಟ್ಸ್ ಅಲ್ಲಿ ಇದಿರ್ಬೇಕು ಸಿಲೆಬಸ್. ಓಕೆನಾ? ಅದಾದ್ಮೇಲೆ ಕ್ಲಾಸಸ್. ಫೈನ್. ಓಕೆ, ಸೊ ಐ ಹ್ಯಾವ್ ಗಿವನ್ ಯು ದ ಹೋಮ್ವರ್ಕ್ ಫಾರ್ ಟುಡೇ. ಒಂದು ಹೋಮ್ವರ್ಕ್ ಸಹ ಕೊಟ್ಟಿದ್ದೀನಿ, ಸಿಲೆಬಸ್ ನ ಡಿಕೋಡ್ ಮಾಡಿದ್ದೀನಿ. ಸೊ ನಾಳಿನ ಕ್ಲಾಸ್ ಅಲ್ಲಿ ಭೇಟಿ ಆಗೋಣ. ಎಲ್ಲರೂ ತಪ್ಪದೆ ಹೋಮ್ವರ್ಕ್ಸ್ ನ ಮಾಡಲೇಬೇಕು. ಓಕೆ, ಎಲ್ಲರೂ ತಪ್ಪದೆ ಹೋಮ್ವರ್ಕ್ ನ ಮಾಡಲೇಬೇಕು. ನಾನು ಎಷ್ಟು ಎಫರ್ಟ್ಸ್ ಆಗ್ತಾ ಇದ್ದೀನಿ, ನೀವು ಅಷ್ಟೇ ಎಫರ್ಟ್ಸ್ ಹಾಕ್ಬೇಕು. ಓಕೆ, ಡನ್. ಥ್ಯಾಂಕ್ ಯು ಸೋ ಮಚ್. ಹ್ಯಾವ್ ಅ ನೈಸ್ ಡೇ.